ಸಾಕಷ್ಟು ವಿಚಾರಗಳು ಇನ್ನೂ ಮಾತಾಡೋದಿದೆ. ಬನ್ನಿ ಹಾಗಾದ್ರೆ ಮಾತಾಡ್ತಾ ಹೋಗೋಣ. ಇಲ್ಲ ಸರ್, ಈಗ ಇನ್ನೊಂದೇನಂತಂದ್ರೆ ನಾವು ಅವಾಗಲೇ ಮಾತಾಡ್ತಾ ಇದ್ವಿ. ಸಿನಿಮಾ ರೈಟ್ಸ್ ಇರಬಹುದು, ಡಬ್ಬಿಂಗ್ ರೈಟ್ಸ್ ಇರಬಹುದು. ಇವೆಲ್ಲವನ್ನ ಮಾತಾಡಬೇಕಾದ್ರೆ ಅಂದ್ರೆ ಈಗ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನುವಂಥದ್ದು ಒಂದು ಚಿತ್ರರಂಗದ ಬ್ಯಾಕ್‌ಬೋನ್ ಇರುವಂಥದ್ದು. ಎಸ್ ಸರ್. ಕೆಲವು ಈಗ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಚಲನಚಿತ್ರ ಇದರಲ್ಲಿ ಆದಂತಹ ಮೆಂಬರ್‌ಶಿಪ್‌ಗಳಿರಬಹುದು, ಅಲ್ಲಿ ಬಂದಂತಹ ಸಿನಿಮಾಗಳನ್ನ ಇರಬಹುದು. ಕೆಲವೊಂದು ಕಡೆ ಡಬ್ಬ ಸೇರೋದಕ್ಕಿಂತ ನಮ್ಮ ವಾಣಿಜ್ಯ ಮಂಡಳಿ ಕಡೆಯಿಂದಾನೇ ಒಂದು OTT ಪ್ಲಾಟ್‌ಫಾರ್ಮ್ ಅನ್ನುವಂಥದ್ದು. ಸೊ ಇಲ್ಲಿ ಬಂದ್ರೆ ಯಾಕಂದ್ರೆ ಅವ್ರಿಗೊಂದು ಆರ್ಥಿಕವಾಗಿ ಸಹಾಯ ಕೂಡ ಆಗುತ್ತೆ. ಆ ಚಿತ್ರಗಳು ನಮ್ಮಲ್ಲೇ ಉಳಿಯುತ್ತವೆ. ಸೊ ಅದನ್ನ ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಯೋಚನೆ ಮಾಡಬಹುದಾ? ಹೊಸ ಒಬ್ಬ ನೂತನ ಅಧ್ಯಕ್ಷರಾಗಿ ಅನ್ನೋದು. ಹೌದು ಸರ್. ಅದು ಯೋಜನೆ ನಮ್ಮಲ್ಲಿ ಇದೆ. ಏನ್ ಅನ್ಕೊಂಡಿದ್ವಿ ಅಂದ್ರೆ, ಒಂದು ಗೌರ್ಮೆಂಟ್ ಕಡೆಯಿಂದ ನಮ್ಮ ಅಕಾಡೆಮಿ ಮುಖಾಂತರ ಒಂದು OTT ಪ್ಲಾಟ್‌ಫಾರ್ಮ್ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ವಿ. ಎರಡನೇದು, ಅದೇನಾದ್ರು ಸಕ್ಸಸ್ ಆಗಿಲ್ಲ ಅಂದ್ರೆ ನಮ್ಮ ಕಡೆನೇ ಒಂದು OTT ಪ್ಲಾಟ್‌ಫಾರ್ಮ್ ಮಾಡೋಣ ಯೋಜನೆನೂ ಇದೆ. ಹ್ಮ್. ಕೆಲವು ನಮ್ಮಲ್ಲಿ ಬಯಲ ಇದೆ. ಹ್ಮ್. ಅದರಲ್ಲಿ ನಾವು ಯಾವುದೇ ಒಂದು ಬಿಸಿನೆಸ್ ಟೈಪ್ ಮಾಡೋಕ್ಕಾಗಲ್ಲ. ಓಕೆ. ಹಾಗಾಗಿ ಅದೆಲ್ಲ ಕೆಲವು ನಮ್ಮ ಹ್ಮ್. ಆ, ಇದನ್ನ ಬಯಲದೆಲ್ಲ ಹ್ಮ್. ಸ್ವಲ್ಪ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹ್ಮ್. ಹ್ಮ್. ನಾವು ಯೋಜನೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಬರೋರು ಮಾಡ್ಬೋದು. OTT ಪ್ಲಾಟ್‌ಫಾರ್ಮ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನಾವು ಯಾಕಂತಂದ್ರೆ ಇವತ್ತು ಚಿತ್ರರಂಗ ಲಾಕ್‌ಡೌನ್ ನಂತರದಲ್ಲಿ ಇರಬಹುದು. ಎಲ್ಲೋ ಒಂದ್ ಕಡೆ ಕುಗ್ತಾ ಇರುವಂಥದ್ದು ಈ ಪರಭಾಷೆಗಳ ಸಿನಿಮಾಗಳ ಹಾವಳಿಗಳಿರಬಹುದು. ಅವುಗಳು ಬಂದಾಗ ಪ್ರತಿ ವಾರ ಕೂಡ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇರ್ತವೆ. ಯಾಕಂದ್ರೆ ಇರೋ ಲಿಮಿಟೆಡ್ ಥಿಯೇಟರ್‌ಗಳಲ್ಲಿ ನಾವು ಹೇಳ್ತಿರೋದು. ಸೊ 2 ಕ್ಲಾಶ್‌ಗಳಾಗೋದ್ರಿಂದ ಜನಗಳ ಎಲ್ಲಿ ಅಂತಂದ್ರೆ ಯಾವ ಸಿನಿಮಾಗೆ ಹೋಗ್ಬೇಕು ಅಂತ ಗೊಂದಲಗಳಲ್ಲಿ ಇರ್ತಾರೆ. ಸೊ ಇದು ಅಂತ ಬಂದಾಗ ಇಲ್ಲಿ ಒಬ್ಬ ಅಧ್ಯಕ್ಷರಾಗಿ ನೀವು ಅಂದ್ರೆ ಈಗ ಪರಭಾಷೆಯ ಸಿನಿಮಾಗಳ ಕಡಿವಾಣಗಳಿರಬಹುದು. ಎಲ್ಲೋ ಒಂದ್ ಕಡೆ ಅದು ಯಾಕಂದ್ರೆ ಆ ಥರ ಬಂದಾಗ ಪ್ರತಿಯೊಬ್ಬರಲ್ಲೂ ಕೂಡ ಅದೇ ಬರುತ್ತೆ. ನಮ್ಮವ್ರು ಮಾತಾಡೋದೇನೆ ಬೇರೆ ಭಾಷೆಯ ಸಿನಿಮಾಗಳಿಗೆ ನಾವು ಜಾಸ್ತಿ ಆಹ್ವಾನವನ್ನ ಕೊಡ್ತೀವಿ ಅನ್ನುವಂಥದ್ದು ಬಂದೇ ಬರುತ್ತೆ. ಸೊ ಇದನ್ನ ಹೇಳ್ಬೇಕಂದ್ರೆ ನೀವು? ಸರ್, ಒಳ್ಳೆ ಕ್ವಶನ್ ಕೇಳಿದ್ರಿ. ನಿಜ. ಯಾವಾಗ ಎಲ್ಲಿ ನಡೀತಾ ಇರೋದು ಇದು? ಹಬ್ಬ ಹರಿದಿನಗಳಲ್ಲಿ ಹೌದು. ನಮ್ಮ ಲ್ಯಾಂಗ್ವೇಜ್ ಇಲ್ಲದೆ ಹೋಗ್ಲಿ, ಎಲ್ಲಾನು ಅವತ್ತೇ ಬಂದ್ಬಿಡ್ಬೇಕು ಅನ್ನೋ ರೀತಿಯಿಂದ ಬರ್ತಾ ಇದ್ದಾರೆ. ಹೌದು. ಅದನ್ನು ನಾವು ಯಾವುದೇ ರೀತಿ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ. ಆಸ್ ಎ ಪರ್ಸನಲ್ ಆಗಿ ನನಗೂ ಇಷ್ಟ ಇಲ್ಲ ಒಂದೇ ಸಲ 5-6 ಪಿಕ್ಚರು ದೊಡ್ಡ ಮೂವಿಗಳು ಬರೋದು. ಆಸ್ ಎ ಎಕ್ಸಿಕ್ಯೂಟಿವ್ ಆಗಿ ಹೇಳ್ತಾ ಇದ್ದೀನಿ, ತಪ್ಪು. 1 ವಾರ 2 ವಾರ ಬಿಟ್ಟು ಬರಲಿ. ಹಬ್ಬ ಹರಿದಿನಗಳಲ್ಲ ಸರ್. ನಿಮ್ದು ಕಂಟೆಂಟ್ ಚೆನ್ನಾಗಿದ್ದು, ಸಿನಿಮಾ ಚೆನ್ನಾಗಿದ್ರೆ ಯಾವುದೇ ವಾರ ರಿಲೀಸ್ ಮಾಡಿ ಸರ್. ಅದೇ ರೆಸ್ಪಾನ್ಸ್ ಇರುತ್ತೆ ಪಬ್ಲಿಕ್ಕಲ್ಲಿ. ನೀವು ಆವತ್ತು ಮಾತ್ರ ಒಂದು 10 ಸಿನಿಮಾ ರಿಲೀಸ್ ಮಾಡ್ಬಿಡೋದು, ನಮ್ಮ ಆಡಿಯನ್ಸ್ಗೂ ಕನ್ಫ್ಯೂಷನ್ ಆಗುತ್ತೆ. ಯಾವ್ದಕ್ಕೆ ಹೋಗೋದು, ಯಾವ್ದಕ್ಕೆ ಹೋಗಲ್ಲ. ನಾವು ತಮಿಳ್ ಇಷ್ಟೇ ಮಾಡ್ರಿ ಅಂತ ನಾವು ನಿರ್ಬಂಧ ಮಾಡೋಕ್ಕಾಗಲ್ಲ. ಹಿಂದಿ ಇಷ್ಟೇ ಸಿನಿಮಾ ಮಾಡಿ ಅಂತೇಳಿ ನಾವು ನಮ್ಮ ಚಾಂಬರ್ ಕಡೆಯಿಂದ ನಿರ್ಬಂಧ ಮಾಡೋಕ್ಕಾಗಲ್ಲ. ಅದರ್ ಲ್ಯಾಂಗ್ವೇಜ್ನ ಓಕೆ. ಇಮಿಡಿಯೇಟ್ ಆಗಿ ಅವ್ನು ಕೋರ್ಟ್ಗೆ ಹೋಗ್ತಾನೆ ಸರ್, ನಾವು ಸ್ಟಾಪ್ ಮಾಡ್ರಿ, ನಾವು ಯಾರು ಹಾಕೋದಿಲ್ಲ ಅಂತಂದಾಗ. ಇನ್ನೇನು ಹಾಗಾದ್ರೆ ನಮ್ಮ ಸಿನಿಮಾಗಳನ್ನು ಹಾಕ್ಬೋದು ನಾವು ಅವರ ರಾಜ್ಯಗಳಲ್ಲಿ. ಎಲ್ಲಿ ಆಗ್ತಾ ಇದೆ? ಅಲ್ಲ ಹೇಳಿ. ಅಲ್ಲೆಲ್ಲ ಹಾಕಿದ್ರು ನೋಡೋರು ಯಾರಿದ್ದಾರೆ? ಹ್ಮ್. ನಮ್ಮಲ್ಲಿ ನಮ್ಮ ಎಕ್ಸ್ಪೆಷಲಿ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕನೇ ಒಂದು ಅತಿ ಹೆಚ್ಚು ಅವ್ರಿಗೆ ಆದಾಯ ಸರ್, ಬರುವಂತದ್ದೇ ಕರ್ನಾಟಕ ಅಲ್ಲ ಸರ್, ಆಗ್ಬಿಟ್ಟಿದೆ. ಕರ್ನಾಟಕ ರಾಜ್ಯನೇ ಒಂದು ಕರೆಕ್ಟ್. ಒಂದು ಸ್ಥಾನಮಾನದಲ್ಲಿದೆ ಸರ್. ಎಲ್ಲ ಲ್ಯಾಂಗ್ವೇಜ್ ಅವರು ಬೇರೆ ಯಾವ ಸ್ಟೇಟಲ್ಲಿ ಇಲ್ಲ ಸರ್. ನೀವು ತಮಿಳ್ನಾಡಿಗೆ ಹೋಗಿ ಅಷ್ಟು ಲ್ಯಾಂಗ್ವೇಜ್ ಅವರು ಇಲ್ಲ ಅಲ್ವಾ? ಕರೆಕ್ಟ್. ಆಂಧ್ರಕ್ಕೆ ಹೋಗಿ ಅಷ್ಟು ಲ್ಯಾಂಗ್ವೇಜ್ ಅವರು. ಸೌತಲ್ಲೇ ತಗೊಳ್ಳಿ, ಬೇರೆ ಕಡೆ ಬಿಡಿ. ಆದರೆ ಮಲ್ಟಿ ಲ್ಯಾಂಗ್ವೇಜ್ ಎಲ್ಲರ ಇದೆ ಅನ್ನೋದಾದ್ರೆ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ. ಕರೆಕ್ಟ್ ಅಲ್ವಾ? ನಾವು ಅಂಥದ್ರಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿನ ಇಂಥ ಪ್ರೇಕ್ಷಕನಿಗೆ ನೀವು ಹೇಳಿದ ಪ್ರಕಾರ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಸರ್. ಅಲ್ಲ ನೀವು ವಿತರಕ. ಆಮೇಲೆ ನಮ್ಮ ಫ್ಯಾನ್ ಇಂಡಿಯಾ ಅದರ್ ಲ್ಯಾಂಗ್ವೇಜ್ ಬರ್ತಾ ಇದೆಯಲ್ಲ, ನಾನು ನೋಡ್ತಾ ಇದ್ದಲ್ಲ, ಅಲ್ಲಿ ಫಸ್ಟ್ ಬಂದು ಟಿಕೆಟ್ ತಗೊಳ್ಳೋದಾಗ್ಲಿ ಬುಕ್ ಮಾಡೋದು ಯಾರು ಗೊತ್ತಾ ಸರ್? ನಮ್ಮವರೇ ಕನ್ನಡದವರೇ ಇರ್ತಾರೆ ಸರ್.